ಸರ್, ಇವತ್ತು ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ಪರವಾಗಿ ಅರಬೆತ್ತಲೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ಆಗಸ್ಟ್ 1ನೇ ತಾರೀಕು 2024ರಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ 6 ಜನ ನ್ಯಾಯಾಧೀಶರ ಆದೇಶ ಆಗಿತ್ತು. ಆ ಆದೇಶ ಒಳ ಮೀಸಲಾತಿ ಜಾರಿ ಮಾಡುವಂತ ಅಧಿಕಾರವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಆದೇಶ ಮಾಡಿದ್ರು. ಈ ಆದೇಶದಂತೆ ಇವತ್ತು ಪಂಜಾಬ್, ರಾಜಸ್ಥಾನ, ತೆಲಂಗಾಣ, ಆಂಧ್ರ ಪ್ರದೇಶ ಕೂಡಲೇ ಜಾರಿ ಮಾಡಿತು. ಆದ್ರೆ ಕರ್ನಾಟಕ ಮಾತ್ರ ಇವತ್ತಿಗೂ ಜಾರಿ ಮಾಡಲಿಲ್ಲ. ಇವತ್ತು 2004ರಲ್ಲಿ ಮೊನ್ನೆ ಸದಾಶಿವ ಆಯೋಗದ ವರದಿ ಮಾಡ್ಲಿಕ್ಕೆ ಆಯೋಗ ರಚನೆ ಮಾಡಿ 2012ರಲ್ಲಿ ಸದಾಶಿವರವರ ವರದಿಯನ್ನ ಆಗಿನ ಬಿಜೆಪಿ ಸರ್ಕಾರ ವರದಿ ಸ್ವೀಕಾರ ಮಾಡಿತು. ಅದರಂತೆ 2017ರ ಕೊನೆ ದಿನಗಳಲ್ಲಿ ಅದೇ ಬಿಜೆಪಿ ಸರ್ಕಾರ ಸದಾಶಿವದ ಆಯೋಗದ ವರದಿ ಸ್ವೀಕಾರ ಮಾಡಿ ಇದಕ್ಕೆ ನಾವು ಅನುಮೋದನೆ ಕೊಡ್ತೀವಿ ಅಂತೇಳಿ ಒಂದು ಸಾಂಕೇತಿಕವಾದಂತಹ ಅನುಮೋದನೆಯನ್ನು ಕೊಡ್ತು. ಅದರ ಜೊತೆಗೆ ಮೀಸಲಾತಿ 15% ಇದ್ದಂತ ಮೀಸಲಾತಿಯನ್ನ ಇನ್ನು 2% ಸೇರಿಸಿ 17% ಮೀಸಲಾತಿ ಮಾಡಿ ಸದಾಶಿವರ ವರದಿಯಂತೆ ಮಾದಿಗರಿಗೆ 6%, ಬೋವಿ ಕೊರ್ಚ ಕೊರ್ಮದವರಿಗೆ 5%, ಅಲ್ಲ ಛಲವಾದಿಗಳಿಗೆ 5%, ಬೋವಿ ಕೊರ್ಮ ಕೊರ್ಚದವರಿಗೆ 3%, ಇತರೆ ಅಲೆಮಾರಿಗಳಿಗೆ 1% ಅಂತೇಳಿ ಅವ್ರು ಜಾರಿ ಮಾಡ್ತಾರೆ. ಆದ್ರೆ ಆ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಕೆಲವು ನನ್ನ ಸಹೋದರ ಜಾತಿಗಳು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು. ಕೇಸ್ ಹಾಕಿದಾಗ ಇದು ವರದಿ ಅವೈಜ್ಞಾನಿಕವಾಗಿದೆ, ಬಿಜೆಪಿ ಸರ್ಕಾರ ಚುನಾವಣೆಯ ತರಾತುರಿಯಲ್ಲಿ ಈ ಆದೇಶ ಮಾಡಿದರೆ ಈ ಆದೇಶನ ತಡೆ ಹಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ದಾವೆಯನ್ನು ಹೊಡೆದ್ರು. ಸುಪ್ರೀಂ ಕೋರ್ಟ್ ನಲ್ಲಿ 2024ರವರೆಗೂ ಸುದೀರ್ಘವಾದಂತಹ ಚರ್ಚೆ ಮಾಡಿದ್ರು. ಇವತ್ತು ನಿಮಗೆ ನಾನು ತಿಳಿಯಬಯಸ್ತೇನೆ, ಇವತ್ತು ಆಂಧ್ರ ಪ್ರದೇಶದ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಮಂದಕೃಷ್ಣ ಮಾದಿಗರವರ ಅತಿ ತೀವ್ರವಾದಂತಹ ಹೋರಾಟವನ್ನ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಯಾವುದಾದರೂ ಜಾತಿಯ ಸಮಾವೇಶಕ್ಕೆ ಹೋಗಿದ್ದಾರೆ ಅಂದ್ರೆ ಅದು ಮಾದಿಗರ ಸಮಾವೇಶಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳ ಖುದ್ದಾಗಿ ಹಾಜರಾಗಿ ಆ ಮಾದಿಗರ ನೋವನ್ನ ಅವರು ಅರ್ಥಕೊಂಡ್ರು. ಅವತ್ತು ರಾತ್ರಿ ಸಮಯದಲ್ಲಿ ಮಾದಿಗರಿಗೆ ಬೆಳಕು ಕೊಡಬೇಕಾದ್ರೆ ನೀವೆಲ್ಲರೂ ನಿಮ್ಮ ಬೆಳಕನ್ನು ತೋರಿಸಿ ಅಂತೇಳಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಾಗ ಅಲ್ಲಿದ್ದಂತ ಲಕ್ಷಾಂತರ ಮಾದಿಗರು ತಮ್ಮ ಮೊಬೈಲ್ಗಳನ್ನ ಆನ್ ಮಾಡಿ ಅವರು ಈ ಜಾತಿಗೆ ಬೆಳಕು ಕೊಡಬೇಕು, ಈ ಬೆಳಕು ಕೊಡ್ಲಿಕ್ಕೆ ಕಾರಣಕರ್ತರು, ಆ ಅಧಿಕಾರ ಇದು, ಆ ಧೈರ್ಯ ಇರೋದು ನರೇಂದ್ರ ಮೋದಿ ಸಾಹೇಬರಿಗೆ ಅಂತ ಹೇಳಿದ ತಕ್ಷಣ ನರೇಂದ್ರ ಮೋದಿ ಅವರು ಸರ್ವೋಚ್ಚ ನ್ಯಾಯಾಲಯದ ಜಡ್ಜಿಗಳನ್ನ, ಅಲ್ಲಿದ್ದಂತ ಒಂದು ಪತ್ರಕರ್ತರನ್ನ ಮತ್ತು ಎಲ್ಲ ಸಾಮಾಜಿಕ ಪ್ರಜ್ಞೆಲ್ಲರನ್ನ ಒಳಗೂಡಿ ಅವರು ವರದಿಯನ್ನು ತಗೊಂಡು ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಆದೇಶ ಮಾಡ್ಲಿಕ್ಕೆ ವಿನಂತಿ ಮಾಡಿದ್ರು. ಆ ಆದೇಶದ ಪ್ರಕಾರ 7 ಜನ ಇದ್ದಂತ ನ್ಯಾಯಪೀಠ, ಅದ್ರಲ್ಲಿ 6 ಜನ ಬಹುಮತ ಇದ್ದಂತ ನ್ಯಾಯಾಧೀಶರು ಇದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಅಧಿಕಾರ ಇದೆ, ಅವರು ಕೂಡಲೇ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿ 1 ವರ್ಷ ಆಯ್ತು. ಬಂಧುಗಳೇ, ಈ 1 ವರ್ಷದಲ್ಲಿ ಕಳಕಳಿ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ತನ್ನ ಪ್ರಣಾಳಿಕೆಯಲ್ಲಿ ನಾವು ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಂತ ಸರ್ಕಾರ ಇವತ್ತು ಮಾತು ತಪ್ಪಿದೆ. ಇವತ್ತು ಕಡು ಬಡವರನ್ನ ಏನೋ ಭಾಗ್ಯಗಳು ಕೊಡ್ತೀವಿ ಅಂತೇಳಿ ಬಿಟ್ಟಿ ಭಾಗ್ಯಗಳಲ್ಲಿ ಮೋಸ ಮಾಡಿ ಇವತ್ತು ಕರೆಂಟ್ ಚಾರ್ಜ್ ಹೆಚ್ಚು ಮಾಡಿದ್ದಾರೆ, ಮದ್ಯಪಾನ ಹೆಚ್ಚು ಮಾಡಿದ್ದಾರೆ, ಇವತ್ತು ರೇಷನ್ ಸರಿಯಾಗಿ ಸಿಗ್ತಾ ಇಲ್ಲ. ಅಂದ್ರೆ ಇವರು ಕೊಟ್ಟಂತ ಈ ಸುಳ್ಳು ಭರವಸೆಗಳು ಯಾವ ಪುರುಷಾರ್ಥಕ್ಕೆ? ನಾವು ಕೇಳ್ತಾ ಇದ್ದೀವಿ, ನಮಗೆ ಅಕ್ಕಿ ಬೇಡ, ನಮಗೆ ನೀವೇನು ಕೊಡೋದು ಬೇಡ, ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡಿ. ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ದಾದ್ರೆ ನೀವು ಕೊಡುವಂತ ಎಲ್ಲ ಯೋಜನೆಗಳು ಸಕಾರಾತ್ಮಕವಾಗಿ ನಮಗೆ ಸಿಗ್ತವೆ. ನಿಮ್ಮನ್ನ ನಾವು ಭಿಕ್ಷೆ ಬೇಡ್ತಾ ಇಲ್ಲ. ಮೀಸಲಾತಿ ಎನ್ನುವಂಥದ್ದು ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದ್ರೆ 15ನೇ ತಾರೀಕು ನಂತರ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ಕೊಳ್ತೀವಿ. ಇವತ್ತು ಆಕ್ಚುಲಿ ನಾವು ಇವತ್ತು ಸರ್ಕಾರದ ಶವಯಾತ್ರೆ ಮಾಡ್ಬೇಕಂತಿದ್ವಿ. ಮೊನ್ನೆ ಸಿದ್ದರಾಮಣ್ಣವರೇ ನಿಮಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ವಿ. ಇವತ್ತು ನಾವು ಸರ್ಕಾರಕ್ಕೆ ದಿಗ್ಬಂಧನ ಹಾಕುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆದ್ರೂ ಕೂಡ ನಾವು ತಾಳ್ಮೆ ಹೋರಾಟ ಮಾಡಿದ್ದೀವಿ. ಈ ತಾಳ್ಮೆಯನ್ನ ಇನ್ನೂ ಪರೀಕ್ಷೆ ನೀವು ಮಾಡೋದಾದ್ರೆ ಆಗಸ್ಟ್ 15ನೇ ತಾರೀಕು ನಂತರ ರಾಜ್ಯದಾದ್ಯಂತ ಬಂದ್ ಮಾಡೋ ಚಳುವಳಿ
ಮತ್ತು ರಕ್ತಪಾತ ಆಗುವಂತ ಚಳುವಳಿಯನ್ನ ನಾವು ಹಮ್ಮಿಕೊಳ್ಬೇಕಾಗ್ತದೆ. ನಮ್ಮನ್ನ ನಾವೇ ಸಾಯಿಸ್ಕೊಳ್ತೀವಿ, ನಮ್ಮನ್ನ ನಾವೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಈ ಸರ್ಕಾರಕ್ಕೆ ಮಾದಿಗರ ಒಂದು ಒಳ ಮೀಸಲಾತಿ ಆ ಕೂಗು ಕೇಳಿಸಿಲ್ಲ ಅಂದ್ರೆ ನಿಮ್ದು ಕುರುಡು ಸರ್ಕಾರ ಅಂತ ಹೇಳಿ ನಾವು ಆತ್ಮಹತ್ಯಾ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕಾಗ್ತದೆ.